ನಮ್ಮ ದೇಶದಲ್ಲಿ ಇಂಡಿಗೋ, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಆಕಾಶ ಏರ್ಲೈನ್ಸ್ ಮೇಜರ್ ಏರ್ಲೈನ್ಸ್ ಇದು. ಆದರೆ ಟೋಟಲ್ 60% ಆಫ್ ದ ಶೇರ್ ಇನ್ ದ ಸಿವಿಲ್ ಏವಿಯೇಷನ್ ಈಸ್ ಇಂಡಿಗೋ ಭಾಳ ಫಾಸ್ಟಾಗಿ 18 ವರ್ಷ ಆದದ್ದು ಪ್ರಾರಂಭ ಆಗಿ ಭಾಳ ಫಾಸ್ಟಾಗಿ ಒಳ್ಳೆ ಸೂಪರಾಗಿ ಕೆಲಸ ಮಾಡ್ತಾರೆ. ದೇರ್ ಇಂಟಿಗ್ರಿಟಿ ಲೆವೆಲ್ ಈಸ್ ಅರೌಂಡ್ 97%, ಅಂದರೆ ಕರೆಕ್ಟಾಗಿ ನಡೆಸ್ತಾರೆ. ಏನಾಗಿದೆ, ಇಂಡಿಗೋ ಸಂಸ್ಥೆ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳನ್ನು ಚೇಂಜ್ ಮಾಡಿತು. DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನರು ಕೆಲವು ಮಾನದಂಡಗಳನ್ನು ಚೇಂಜ್ ಮಾಡಿದರು. ಏನದು ಮಾನದಂಡ? ಪೈಲಟ್ಸ್ಗಳು ಇಷ್ಟು ಅವರ್ ಕೆಲಸ ಮಾಡಿದರೆ ಇಷ್ಟು ರೆಸ್ಟ್ ತಗೋಬೇಕು, ಕ್ಯಾಬಿನ್ ಕ್ರೂ ಇಷ್ಟು ಅವರ್ಸ್ ಇದು ಮಾಡಬೇಕು ಅನ್ನೋದು ಒಂದು ಮಾನದಂಡ ಮಾಡಿದರು. ಆಮೇಲೆ ಅದ್ರ ಪ್ರಕಾರ ಮಾಡಬೇಕಾಗಿದ್ರೆ ಅವ್ರು ಹೆಚ್ಚಿನ ರಿಕ್ರೂಟ್ಮೆಂಟ್ ಮಾಡಬೇಕಾಯ್ತು, ಯಾರನ್ನ ಪೈಲಟ್ಗಳನ್ನು. ಅಲ್ಲಿ ಏನಾಗಿದೆ, ಇತ್ತೀಚೆಗೆ ಎಮಿರೇಟ್ಸ್ ಮತ್ತು ಇತಿಹಾದ್ ಬೇರೆ ಬೇರೆ ಏರ್ಲೈನ್ಸ್ನವರು ಇತ್ತೀಚೆಗೆ ಇಂಡಿಯನ್ ಪೈಲಟ್ಸನ್ನು ಭಾಳ ಮಂದಿ ರಿಕ್ರೂಟ್ಮೆಂಟ್ ಮಾಡಿಬಿಟ್ರು. ಹೀಗಾಗಿ ದೇರ್ ಇಸ್ ಎ ಶಾರ್ಟೇಜ್ ಆಫ್ ಪೈಲಟ್ಸ್ ಆಲ್ಸೋ. ಇವರು ಇಂಡಿಗೋದರು ಅದನ್ನು ಪ್ಲ್ಯಾನ್ ಮಾಡದೇ ಇರೋದ್ರಿಂದ ಈಗ ಭಾಳ ತೊಂದರೆ ಆಗಿಬಿಟ್ಟಿದೆ ಯಾವುದೂ ಸಾರ್ವಜನಿಕರಿಗೆ. ಮತ್ತು ಅದ್ರ ಜೊತೆಗೆ ಇತ್ತೀಚೆಗೆ ನಾನು ನೋಡಿದೆ AB320 ಏರ್ಬಸ್ 320 ಸಾಫ್ಟ್ವೇರು ಸಿಸ್ಟಮನ್ನು ಚೇಂಜ್ ಮಾಡಬೇಕಾಗಿದೆ. ಅದು ಕಾಲಕ್ಕೆ ಅಪ್ಡೇಟ್ ಮಾಡ್ತಾರೆ, ಅದನ್ನು ಮಾಡ್ಕೋಬೇಕಾಗಿದೆ. ಅದೆಲ್ಲ ಏರ್ಲೈನು ಮಾಡಬೇಕು. ಹೀಗಾಗಿ ರಿಕ್ರೂಟ್ಮೆಂಟ್ ಆಫ್ ದ ಕ್ರ್ಯೂ ಆ್ಯಂಡ್ ಪೈಲಟ್ಸು ಮಾಡ್ತಾ ಇರೋದಕ್ಕೆ ಇಂಡಿಗೋ ಸಂಸ್ಥೆಯಿಂದ ವಿಮಾನ ವಿಳಂಬ ಆಗ್ತಾ ಇದೆ. ಇವತ್ತು ನಾನು ಯಾರೋ ನನಗೆ ಇಂಡಿಗೋದಲ್ಲಿ ಸ್ವಲ್ಪ ಭಾಳ ಜನ ಪರಿಚಯ ಇದ್ದಾರೆ. ಮೈ ವೈಫ್ ಈಸ್ ಟ್ರಾವೆಲ್ ಜಸ್ಟ್ ಈ ಲ್ಯಾಂಡೆಡ್ ಫ್ರಮ್ ಜೈಪುರ್ ಇನ್ ಇಂಡಿಗೋ. ಈಗ ಜಸ್ಟ್ ಲ್ಯಾಂಡ್ ಆಗಿದ್ದಾಳೆ ಜೈಪುರ್ ಟು ಬ್ಯಾಂಗ್ಳೂರ್ ಇಂಡಿಗೋ ವಿಮಾನದಲ್ಲಿ. ಅದಕ್ಕೆ ನಾನು ಇಂಡಿಗೋ ಸಂಸ್ಥೆಗೆ ಯಾರಿಗೋ ಮಾತಾಡ್ತಿದ್ದೆ, ಇವತ್ತು ನನ್ನ ವೈಫ್ ಬರ್ತಾ ಇದ್ದಾಳೆ, ವಿಮಾನ ಇದೆಯಾ ಇಲ್ಲ ಅಂತ ಕೇಳಲಿಕ್ಕೆ ಇದೆ ಸರ್ ಅಂತ ಹೇಳಿದರು. ಅವಾಗ ಕೇಳಿದೆ ಏನು ಪ್ರಾಬ್ಲಮ್ ಅಂತ. ಅದಕ್ಕೆ ನಾನು ಇದನ್ನೆಲ್ಲ ಹೇಳಬೇಕಾದ ನಿಮಗೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇನ್ನೊಂದು 3-4 ಡೇಸಲ್ಲಿ ಎಲ್ಲ ಈ ಸಿಸ್ಟಮನ್ನು ಸರಿಯಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರಿಷ್ಟೇ, ಕೇಂದ್ರ ಸರ್ಕಾರ ಒಂದು ಬರೀ ಕಾನೂನು ಮಾಡಿದರೆ ಆಗಲ್ಲ, ಕಾನೂನು ಪರಿಪಾಲನೆ ಮಾಡಿದಾರೋ ಇಲ್ಲೋ ಅನ್ನೋದನ್ನು ಎಲ್ಲ ಸಂಸ್ಥೆಗಳನ್ನು ಚೆಕ್ ಮಾಡಬೇಕು. ಚೆಕ್ ಮಾಡದಿದ್ದರೆ ಈ ಪ್ರಾಬ್ಲಮ್ ಆಗುತ್ತೆ. ಭಾಳ ಪರದಾಡಿದ್ದಾರೆ ಜನ, ಇದಾಗಬಾರ್ದು. ಬರೀ ಸಂಸ್ಥೆಗಳದಷ್ಟಲ್ಲ, ಕೇಂದ್ರ ಸರ್ಕಾರನೂ ಇದ್ರ ಬಗ್ಗೆ ಜವಾಬ್ದಾರಿ ಹೊತ್ತು ಎಲ್ಲ ವಿಮಾನಗಳನ್ನು ಸರಿ ಮಾಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ದೇಶದಲ್ಲಿ ಇಂಡಿಗೋ, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಆಕಾಶ ಏರ್ಲೈನ್ಸ್ ಮೇಜರ್ ಏರ್ಲೈನ್ಸ್ ಇದು. ಆದರೆ ಟೋಟಲ್ 60% ಆಫ್ ದ ಶೇರ್ ಇನ್ ದ ಸಿವಿಲ್ ಏವಿಯೇಷನ್ ಈಸ್ ಇಂಡಿಗೋ ಭಾಳ ಫಾಸ್ಟಾಗಿ 18 ವರ್ಷ ಆದದ್ದು ಪ್ರಾರಂಭ ಆಗಿ ಭಾಳ ಫಾಸ್ಟಾಗಿ ಒಳ್ಳೆ ಸೂಪರಾಗಿ ಕೆಲಸ ಮಾಡ್ತಾರೆ. ದೇರ್ ಇಂಟಿಗ್ರಿಟಿ ಲೆವೆಲ್ ಈಸ್ ಅರೌಂಡ್ 97%, ಅಂದರೆ ಕರೆಕ್ಟಾಗಿ ನಡೆಸ್ತಾರೆ. ಏನಾಗಿದೆ, ಇಂಡಿಗೋ ಸಂಸ್ಥೆ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳನ್ನು ಚೇಂಜ್ ಮಾಡಿತು. DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನರು ಕೆಲವು ಮಾನದಂಡಗಳನ್ನು ಚೇಂಜ್ ಮಾಡಿದರು. ಏನದು ಮಾನದಂಡ? ಪೈಲಟ್ಸ್ಗಳು ಇಷ್ಟು ಅವರ್ ಕೆಲಸ ಮಾಡಿದರೆ ಇಷ್ಟು ರೆಸ್ಟ್ ತಗೋಬೇಕು, ಕ್ಯಾಬಿನ್ ಕ್ರೂ ಇಷ್ಟು ಅವರ್ಸ್ ಇದು ಮಾಡಬೇಕು ಅನ್ನೋದು ಒಂದು ಮಾನದಂಡ ಮಾಡಿದರು. ಆಮೇಲೆ ಅದ್ರ ಪ್ರಕಾರ ಮಾಡಬೇಕಾಗಿದ್ರೆ ಅವ್ರು ಹೆಚ್ಚಿನ ರಿಕ್ರೂಟ್ಮೆಂಟ್ ಮಾಡಬೇಕಾಯ್ತು, ಯಾರನ್ನ ಪೈಲಟ್ಗಳನ್ನು. ಅಲ್ಲಿ ಏನಾಗಿದೆ, ಇತ್ತೀಚೆಗೆ ಎಮಿರೇಟ್ಸ್ ಮತ್ತು ಇತಿಹಾದ್ ಬೇರೆ ಬೇರೆ ಏರ್ಲೈನ್ಸ್ನವರು ಇತ್ತೀಚೆಗೆ ಇಂಡಿಯನ್ ಪೈಲಟ್ಸನ್ನು ಭಾಳ ಮಂದಿ ರಿಕ್ರೂಟ್ಮೆಂಟ್ ಮಾಡಿಬಿಟ್ರು. ಹೀಗಾಗಿ ದೇರ್ ಇಸ್ ಎ ಶಾರ್ಟೇಜ್ ಆಫ್ ಪೈಲಟ್ಸ್ ಆಲ್ಸೋ. ಇವರು ಇಂಡಿಗೋದರು ಅದನ್ನು ಪ್ಲ್ಯಾನ್ ಮಾಡದೇ ಇರೋದ್ರಿಂದ ಈಗ ಭಾಳ ತೊಂದರೆ ಆಗಿಬಿಟ್ಟಿದೆ ಯಾವುದೂ ಸಾರ್ವಜನಿಕರಿಗೆ. ಮತ್ತು ಅದ್ರ ಜೊತೆಗೆ ಇತ್ತೀಚೆಗೆ ನಾನು ನೋಡಿದೆ AB320 ಏರ್ಬಸ್ 320 ಸಾಫ್ಟ್ವೇರು ಸಿಸ್ಟಮನ್ನು ಚೇಂಜ್ ಮಾಡಬೇಕಾಗಿದೆ. ಅದು